ಫ್ರೆಂಡ್ಸ್ ಬನ್ನಿ, ಇವತ್ತು ನಾನು ಸಿಂಪಲ್ಲಾಗಿ ನೋಡಿ ಶಾವಿಗೆದು ಬಾತ್ ಮಾಡೋಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಆಯಿತು. ಇನ್ನು ಜ್ಯೂಸ್ಗೆ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ, ನಾನು ಬಾಳೆದಿಂಡು ಜ್ಯೂಸ್ ತಂದಿದ್ದೀನಿ. ಬಾಳೆದಿಂಡು ತಂದಿದ್ದೀನಿ, ಒಂದು 3 ಡೇಸ್ 4 ಡೇಸ್ ಅದನ್ನೇ ಕುಡಿತೀನಿ ಅಂತ ಹೇಳಿದ್ದೀನಿ. ಅದನ್ನು ಕಟ್ ಮಾಡ್ಕೊಳ್ಳೋಣ ಬನ್ನಿ. ಇನ್ನು ಫ್ರೆಂಡ್ಸ್ ಇದೆಲ್ಲ ಈರುಳ್ಳಿ ಮೆಣಸಿನ್ಕಾಯಿ, ಆ ಕಡೆ ಎಣ್ಣೆಕಾಯಿ ಹಾಕಿಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ ಕಟ್ಟಿಂಗ್ ಆಯಿತು. ಬನ್ನಿ ಈಗ ಜ್ಯೂಸ್ಗೆ ಕಟ್ ಮಾಡ್ಕೊಳ್ಳೋಣ. ಇದರಲ್ಲಿ ಫ್ರೆಂಡ್ಸ್ ನಾರು ಹೆಂಗೆ ತೆಗೆಯೋದು ಅಂತ ನಿಮಗೆ ನೆನ್ನೆನೇ ಹೇಳಿದ್ದೀನಿ. ಅದು ನಾರು ಬರ್ತಾ ಇರುತ್ತೆ, ಏನಿಲ್ಲ, ನಾವು ಅದನ್ನು ಆವಾಗ ಈ ಥರ ಎಳೆದು ಹಾಕಿದ್ರೆ ಬರುತ್ತೆ ನೋಡಿ ಕೈಗೆ. ಇನ್ನು ಫ್ರೆಂಡ್ಸ್ ಆ ಕಡೆ ಎಣ್ಣೆ ಕಾಯ್ತು. ಸಿಂಪಲ್ಲಾಗಿ ಒಂದು ಶಾವಿಗೆ ಬಾತ್ ಮಾಡ್ತಾಯಿದ್ದೀನಿ. ಬನ್ನಿ, ಇಲ್ಲಿ ಏನು ನಾಷ್ಟ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಇರುತ್ತೆ. ಅದನ್ನು ನಾವು ನೋಡಿ ಚಾಕಲೆಲ್ಲನೂ ಎಳಿಬೇಕು. ಇಷ್ಟೇ ನಾನು, ಯಾಕಂದರೆ ಜ್ಯೂಸ್ಗಲ್ವಾ. ಇನ್ನು ಅರ್ಧ ಲೆಮೆನ್ನು ಇಲ್ಲೇ ಜ್ಯೂಸ್ಗೆ ನಾನು ಹಾಕ್ತಾಯಿದ್ದೀನಿ ಅಷ್ಟೇ. ಅದಕ್ಕೆ ಇನ್ನೇನಿಲ್ಲ. ನೆಲ್ಲಿಕಾಯಿ ಫ್ರೆಂಡ್ಸ್ ನಾನು ತಂದಿಲ್ಲ, ಅವಳು ತಂದವಳು, ನನಗೂ ನೋಡೋಕ್ಕೆ ಟೈಮ್ ಇಲ್ಲ. ಇನ್ನು ಬನ್ನಿ ಈಗ ನೋಡಿ ಫ್ರೆಂಡ್ಸ್ ಲೆಮೆನ್ ಒಂದು ಅದಕ್ಕೆ ಹಿಂಡ್ತೀನಿ. ಒಂದು ಇದು ದಪ್ಪ ತಂದಿದ್ದೀನಿ. ಫಸ್ಟು ಉಲ್ಟಾಯಿಂದ ಈಗ ಅದು ಫುಲ್ ಬರುತ್ತೆ. ಆಯಿತು ಫ್ರೆಂಡ್ಸ್, ಬನ್ನಿ ಈಗ ಒಗ್ಗರಣೆಗೆ ಹಾಕೋಣ. ಜ್ಯೂಸ್ತಾಯಿತು. ಬನ್ನಿ ಫ್ರೆಂಡ್ಸ್ ಈ ಕಡೆ ನೋಡಿ ಬಾಣಲಿಲಿ ನಾನು ಕಾಯಕ್ಕಿಟ್ಟಿದ್ದೆ. ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಒಗ್ಗರಣೆಗೆ ಹಾಕೋಣ. ಎಣ್ಣೆ ಕಾಯ್ದು ಹೋಯ್ತು. ಸಾಸಿವೆ, ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಮೆಣಸಿನ್ಕಾಯಿ, ಸ್ವಲ್ಪ ಸಾಂಬಾರು ಪುಡಿ ಗುರಿಯೋಣ ಅಂತ ಜೀರಿಗೆ ಜಾಸ್ತಿ ಅಂತಂದು ಜೀರಿಗೆ ಮತ್ತು ಅದು ಕಡಲೆ ಬೀಜ ಯಾವುದು ಹಾಕೋಣ. ಬೇಕಿದ್ರೆ ನಾವು ಅರಿಶಿನ ಪುಡಿ ಹಾಕೋಬೋದು ಫ್ರೆಂಡ್ಸ್. ನಾನು ಹಾಕೋದೇ ಇಲ್ಲ, ನೆನಪೇ ಬರೋಲ್ಲ. ದಿವಸ ಆಗೋದು ನೀರು ಕಾಯ್ದೈತೆ. ಬನ್ನಿ ಫ್ರೆಂಡ್ಸ್, ನಾನು ದೊಡ್ಡ ಸ್ಟವಲ್ಲಿ ಮಾಡ್ತಾಯಿದ್ದೀನಿ ನೋಡಿ, ಎಷ್ಟು ಬೇಗ ಹೀಟ್ ಆಯಿತು. ಇನ್ನು ಲಾಸ್ಟಲ್ಲಿ ಟೊಮೊಟೊ ಹಾಕೋಣ. ಇಲ್ಲಿ ಈಸಿಯಾಗಿ ಮಾಡೋದು ಫ್ರೆಂಡ್ಸ್ ಶಾವಿಗೆ ಬಾತು. ಅದಕ್ಕೋಸ್ಕರ ನನಗೂ ಟೈಮ್ ಇರಲಿಲ್ವಲ್ಲ, ಈಸಿಯಾಗಿ ಆಗಲಿ ಅಂತ ಮಾಡ್ತಾಯಿದ್ದೀನಿ. ಅಂತ ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ರೆ ಕಲರು ಚೆನ್ನಾಗಿರುತ್ತೆ ಅಂತ ಮತ್ತು ಚಿಕ್ಕ ಸ್ಪೂನಲ್ಲಿ ಅರಿಶಿನ ಪುಡಿ ಹಾಕಿದ್ದೀನಿ ನೋಡಿ. ಇದೇ ನಾನು ಇವಾಗ ಮಾಡ್ತಾಯಿರೋದು. ಅದು ಹುರಿದಿರೋದೇ ರೆಡಿ ಬರುತ್ತೆ. ಇದೇ ಒಂದು 10 ನಿಮಿಷಕ್ಕೆಲ್ಲ ಆಗುತ್ತೆ. ಇಲ್ಲಿ ಇದು ಮಾಡೋಷ್ಟು ಇದು ನೀರು, ಇವಾಗ ನೀರು ಹಾಕಿದ್ರೆ ಆಯಿತು. ನೋಡಿರಿ ಒಗ್ಗರಣೆ ಅಷ್ಟು ಬೇಗ ಬೇಯಿಸಿ ಹಾಕಿದ್ರೆ ಸ್ಟವ್ ಸ್ವಲ್ಪ ದೊಡ್ಡದ್ರಲ್ಲಿ ಇಟ್ಟಿದ್ದೀನಿ ಬೇಗ ಆಗಲಿ ಅಂತ. ನೋಡಿದ್ರೆ ನೀರು ಹಾಕಿದ್ದೀನಿ. ನೀರು ಕಾಗಿ ಅಷ್ಟರಲ್ಲಿ ಜ್ಯೂಸ್ ರೆಡಿ ಮಾಡ್ಕೊತೀನಿ. ಈಗ ಫ್ರೆಂಡ್ಸ್ ಸಾಲ್ಟ್ ಹಾಕೋಣ. ನೋಡಿ ಫ್ರೆಂಡ್ಸ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಅದು ಬೇಯಿ ಅಷ್ಟರಲ್ಲಿ ಫ್ರೆಂಡ್ಸ್ ನಾನು ಇನ್ನು ಫ್ರೆಂಡ್ಸ್ ಈ ರೀತಿ ಕುದಿಯೋ ಟೈಮಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಂಡ್ರೆ ಮುಗೀತು ಫ್ರೆಂಡ್ಸ್. ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ, ಇನ್ನೊಂದು ದಿನ ಅದು ಆಗುತ್ತೆ. ಏನಿಲ್ಲ ಫ್ರೆಂಡ್ಸ್, ಈ ಥರ ನೋಡಿ ಇಷ್ಟೇ. ಅದೆಲ್ಲ ಚೆನ್ನಾಗಿ ಬೇಯುತ್ತೆ. ಈಗ ಬೇಯೋಕ್ಕೆ ಒಂದೇನಾದರೂ ಮುಚ್ಚಳ ಮುಚ್ಚಿದ್ರೆ ಅದ್ರ ಕೆಲಸ ಮುಗೀತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ನಾನು ಇದನ್ನು ಮುಚ್ಚಿದ್ದೀನಿ 2 ನಿಮಿಷ ಅದು ಬೇಯಲಿ. ಆಮೇಲೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ಈ ಕಡೆ ರೈಸು ಆಲ್ರೆಡಿ ರೆಡಿಯಾಗಿದೆ. ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್ ಬೆಳಗ್ಗೆನೇ ನಾನು ಇವತ್ತು ಸಾಟರ್ಡೇ ಮಾಡ್ಬೋದು, ಡ್ಯೂಟಿಗೆ ಹೋಗ್ಬೇಕು ಫ್ರೆಂಡ್ಸ್. 8 ಗಂಟೆಗೆ ಬನ್ನಿ. ನಾನು ನೋಡಿ ಇಷ್ಟು ಪಾತ್ರೆ ಇದೆ ತೊಳಿಬೇಕು. ಇನ್ನು ಫ್ರೆಂಡ್ಸು ಶೆಲ್ಫ್ ಎಲ್ಲನೂ ನಾನು ಆಲ್ರೆಡಿ ಕ್ಲೀನ್ ಮಾಡಿದ್ದೀನಿ ನೋಡಿ, ಎಲ್ಲ ಕ್ಲೀನಾಗಿದೆ. ಇವಾಗ ಫ್ರೆಂಡ್ಸ್
ಚಿಕ್ಕ ಸ್ಟವ್ಗೆ ಅನ್ನಕ್ಕೆ ಇಟ್ಟಿದ್ದೀನಿ. ಸ್ಟವ್ ಗಲೀಜಿತ್ತು, ರಾತ್ರಿ ನನ್ನ ಮಗಳು ಒರೆಸವಳೆ. ನಾನು ಬಂದ ತಕ್ಷಣ ಊಟ ಮಾಡಿ ಇನ್ನು ಫ್ರೆಂಡ್ಸ್ ಪಟಾಕಿ ಕಾಡಲ್ಲಿ ನೋಡಿ ಪಾತ್ರೆ ತಗೊಂಡು ಬಂದು ಮಲ್ಕೊಂಡೆ. ಪಾತ್ರೆ ಎಲ್ಲ ಇಲ್ಲೇ ಇದೆ. ಮತ್ತು ಈ ಥರ ತಟ್ಟೆ ಅಂತಂದಿಲ್ಲ, ಅದರದ್ದೆಲ್ಲ ಪಾತ್ರೆ ತಂದು ಇನ್ನು ಫ್ರೆಂಡ್ಸ್ ಮನೆಯೆಲ್ಲ ಅವಳೇ ಕ್ಲೀನ್ ಮಾಡಿದ್ದಾಳೆ. ಮೇಲೆ ಯಾವಾಗ ಬಿಟ್ಟೈತೆ ನೋಡೋಣ ಬನ್ನಿ. ಇನ್ನು ಫ್ರೆಂಡ್ಸ್ ಬಾಕ್ಲು ಸಾರಿಸಿ ಆಯಿತು. ಈಗ ಟೈಮ್ 6:30 ಆಯಿತು ಫ್ರೆಂಡ್ಸ್. ಬೇಗ ಬೇಗ ಮಾಡಬೇಕು. ಏನು ನಾಷ್ಟ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ. ನೆನ್ನೆ ರೊಟ್ಟಿ ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್ ಬಿಸಿಲು ನೋಡಿ, ಗಿಳಿನ ಏನೋ ಕೂಗ್ತಾ ಇದೆ. ಸೂರ್ಯ ನೋಡಿ. ಹೂವು 3 ಅರಳಿದೆ ಫ್ರೆಂಡ್ಸ್. ಇವತ್ತು 3 ಅರಳಿದೆ. ಶಂಖ ಪುಷ್ಪನೂ ಅರಳಿದೆ. ಇನ್ನೊಂದು ಸಣ್ಣ ಬದನೆಕಾಯಿ ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಯಾವ ಥರ ಅರಳಿದೆ. ಇವತ್ತೇನು ನಾನು ನೀರು ತಂದಿಲ್ಲ, ಹಾಕುತ್ತೆ ಫ್ರೆಂಡ್ಸ್. ನಾಳೆ ಹಾಕೋಕ್ಕಾಗುತ್ತೆ ಅಂತ ಶಂಖ ಪುಷ್ಪ. ಎಷ್ಟು 2 3 ಬಿಟ್ಟಿದೆ ಇದರಲ್ಲಿ. ಇನ್ನು ಫ್ರೆಂಡ್ಸ್ ನೋಡಿ, ಇದು 3 ಅರಳಿದೆವು. ತುಂಬ ದೊಡ್ಡದಾಗಿ ಅರಳುತ್ತೆ, ಆದರೆ ನಾನು ಇವಾಗ ಕುಯ್ಕೊಂಡು ಹೋಗ್ತೀನಲ್ಲ. ಇನ್ನು ಫ್ರೆಂಡ್ಸ್ ನೋಡಿ, ನೀರು ಹಾಕಿಲ್ಲ. ಇದರಲ್ಲಿ ಇನ್ನೊಂದು ಗಿಡದಲ್ಲಿ ಬಿಟ್ಟರೆ ಫ್ರೆಂಡ್ಸ್. ಈಗ ನಾನು ಈ 3 ಹೂವನ್ನು ಕುಯ್ಕೊತೀನಿ. ದಾಸವಾಳ ಇದಂತೂ ಫ್ರೆಂಡ್ಸ್ ಸಖತ್ತು ದೊಡ್ಡ ಹೂವು. ಏನೇ ತೋರಿಸಿದ್ನಲ್ಲ ನಿಮಗೆ 5-6 ಮೊಗ್ಗೈತೆ ಅಂತ ನೋಡಿ ಫ್ರೆಂಡ್ಸ್. 3 ಅರಳಿದೆ. ಇದು ಫೋಟೋಕ್ಕೆ ಮಡಿಸ್ತೀನಲ್ಲ, ಆವಾಗ ತುಂಬ ಚೆನ್ನಾಗಿ ದೊಡ್ಡದಾಗಿ ಅರಳುತ್ತೆ ನೋಡಿ ಫ್ರೆಂಡ್ಸ್. ಈಗ ಮೊಗ್ಗೆ ಕುಯ್ಕೊಂಡಿದ್ದೀನಿ, ಯಾಕಂದರೆ ಅದು ಅರಳತಕ್ಕ ನಾನು ಮನೇಲಿರಲ್ವಲ್ಲ. ನನ್ನ ಮಗಳಂತೂ ಬರೋಲ್ಲ. ಯಾಕೋ ಒಂಥರ ವಾಯ್ಸ್ ಒಂಥರ ಆಗಿದೆ ಫ್ರೆಂಡ್ಸ್. ಇನ್ನು ಇದು ಗುಲಾಬಿ ನೆಟ್ಟಿದ್ನಲ್ಲ, ಅದರೊಳಗೆ ಚಿಕ್ಕ ಬದನೆಕಾಯಿ ಒಂದು ಬಿಟ್ಟಿದೆ ನೋಡಿ. ಇದು ಬದನೆಕಾಯಿ ನಾನು ಕುಯ್ಕೊಂಡಿಲ್ಲ, ಒಂಚೂರು ದಪ್ಪ ಆಗಲಿ ಅಂತ. ನೀರು ಹಾಕಬೇಕು, ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಹಾಕಬೇಕು. ನೆನ್ನೆ ಹಾಕಿದ್ದೆ. ಇನ್ನು ಫ್ರೆಂಡ್ಸ್ ನೋಡಿ, ಹೂವು ಇಷ್ಟು ಬಿಟ್ಟಿದೆ. 3 ಶಂಖ ಪುಷ್ಪ. ಇನ್ನು ಫ್ರೆಂಡ್ಸ್ ಇದು ದಪ್ಪ ದಾಸವಾಳ ದೊಡ್ಡದಾಗಿ ಅರಳುತ್ತೆ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಕಾಗೆ 2 ಒಂದೇ ಜಾಗದಲ್ಲಿ ಕೂತ್ಕೊಂಡಿದ್ದೆ. ಇನ್ನು ಫ್ರೆಂಡ್ಸ್ ಏನು ನಾಷ್ಟ ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಚಪಾತಿ ಮಾಡೋಣ ಅಂದರೆ ಇಷ್ಟ ಆಯ್ತಾಯಿಲ್ಲ. ಬೀಟ್ರೋಟ್ ತರಬೇಕಿತ್ತು. ನೋಡ್ತೀನಿ ಬನ್ನಿ ಫ್ರೆಂಡ್ಸ್, ಯಾವ್ದು ನಾಷ್ಟ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಇನ್ನು ಶಾವಿಗೆ ಐತೆ. ಈಗ ಅರ್ಜೆಂಟ್ಗೆ ಅದನ್ನೇ ಮಾಡೋಣ ಅಂದ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ಸ್ ಪ್ಯಾಸೇಜು ಫ್ರಿಜ್ ಬಾಕ್ಸ್ ಅವರು ಇನ್ನೂ ಪಾತ್ರೆ ತಗೊಂಡು ಹೋಗಿ ಬಂದಿಲ್ಲ, ಯಾಕಂದರೆ ನಾನು ಇರಲ್ವಲ್ಲ. ಸಾಂಬಾರು ಮಾಡಬೇಕು ಫ್ರೆಂಡ್ಸ್. ಈಗ ಫಸ್ಟ್ ಬಟ್ಟೆ ಐರನ್ ಮಾಡ್ಕೊತೀನಿ ನೋಡಿ. 6:30 ಆಗೋಯ್ತು. ಬನ್ನಿ, ಅನ್ನಪೂರ್ಣೇಶ್ವರಿ ಪ್ರಸಾದ ಹಂಗೆ ಐತೆ ಫ್ರೆಂಡ್ಸ್ ನೋಡಿ. ಇದನ್ನು ನಾನು ಯಾವಾಗಲೂ ಫ್ರೆಂಡ್ಸ್ ಶಿವಂಗೆ ಇಡೋದು. ಇನ್ನು ಹೂವೆಲ್ಲ ಹಳೇದಾಗೈತೆ, ತೆಗಿಬೇಕು ನೋಡಿ ಫ್ರೆಂಡ್ಸ್. ಇದು ಆಮೇಲೆ ಅಷ್ಟು ಅರಳುತ್ತೆ. ಇನ್ನು ರಾಘವೇಂದ್ರ ಬಂದು ಮಾಡಿಸ್ತೀನಿ ಯಾವಾಗಲೂ. ಇನ್ನು ಫ್ರೆಂಡ್ಸ್ ಲಕ್ಷ್ಮಿ ಬಂದು ಮಾಡಿಸ್ತೀನಿ ಅವನ್ನ ನಾನು ತಂದೆ. ಏನಿವತ್ತು ನಮ್ಮ ಮಗಳು ಉಪವಾಸನ ಏನೋ ಕೇಳಬೇಕು. ಅವ್ರು ಶನಿವಾರ ಉಪವಾಸ. ಇನ್ನೇನು ಫ್ರೆಂಡ್ಸ್ ಅನ್ನ ಆಯಿತು. ಅಷ್ಟರಲ್ಲಿ ಕಾಫಿ ಕಾಯಿಸೋಷ್ಟರಲ್ಲಿ ನೀರು ಕಾಯಕ್ಕಿಟ್ಟು ಬಟ್ಟೆ ಐರನ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಆಮೇಲೆ ನಿಮಗೆ ಸಿಗ್ತೀನಿ. ನೋಡಿದ್ರಲ್ಲ, ನಂದು ಸ್ನಾನ ಪೂಜೆ ಎಲ್ಲ ಆಗೋಯ್ತು. ಈಗ ನಾನು ಶಾವಿಗೆ ಉಪ್ಪಿಟ್ಟು ಮಾಡಿದೆ, ರೈಸ್ ಮಾಡಿದೆ. ಇನ್ನು ಫ್ರೆಂಡ್ಸ್ ಜ್ಯೂಸ್ ಬಂದು ಬಾಳೆದಿಂಡು ಲೆಮೆನ್ನು ಅಷ್ಟೇ ಹಾಕಿದ್ದೀನಿ ಜ್ಯೂಸ್ಗೆ, ಇನ್ನೇನು ಹಾಕಿಲ್ಲ. ಇನ್ನು ಫ್ರೆಂಡ್ಸ್ ನೋಡಿ, ಆಲ್ರೆಡಿ ನಂದು ಡೈಲಿ ಟೈಮಿಗೆ ಪೂಜೆ ಆಗೋಗುತ್ತೆ ಫ್ರೆಂಡ್ಸ್. ನೋಡಿ ಪೂಜೆ ಎಲ್ಲ ಆಗೋಯ್ತು ಫ್ರೆಂಡ್ಸ್. ನಲ್ಲಿ ನೀರು ನಿಲ್ಸೋಣ. ಪೂಜೆನೂ ಆಯಿತು ಫ್ರೆಂಡ್ಸ್. ನೋಡಿ ಸಾಂಬ್ರಾಣಿದು ಈ ಥರ ಬರುತ್ತೆ ಹೊಗೆ, ಅದನ್ನು ನಾನು ಈ ಥರ ಮುಚ್ತೀನಿ, ಆಗ ಅದೆಲ್ಲ ಕಡೆ ಬರುತ್ತೆ. 3 ಹೂವು ಹುಟ್ಟಿತ್ತು. ಇನ್ನು ಫ್ರೆಂಡ್ಸ್ ಹೂವು ತರಬೇಕು ನೋಡಿ ಫ್ರೆಂಡ್ಸ್. ಶಾವಿಗೆ ಉಪ್ಪಿಟ್ಟು ಮಾಡಿದ್ದೀನಿ. ರೈಸ್ಗೆ ಇವತ್ತು ಮೊಸರು ತಗೊಂಡಿದ್ದೀನಿ.
ಯಾಕಂದರೆ ನನಗೆ ಟೈಮ್ ಇಲ್ಲ ಫ್ರೆಂಡ್ಸ್. ಮೊಳಕೆ ಹುಳಿ ಕಾಳು ಕಟ್ಟಿಟ್ಟಿದ್ದಾಳೆ ನನ್ನ ಮಗಳು. ಏನು ಮಾಡೋದು, ಇಬ್ರಿಗೂ ಟೈಮ್ ಇಲ್ಲ. ಅವಳು ಇವತ್ತು ಉಪವಾಸ. ಇನ್ನೇನು ಫ್ರೆಂಡ್ಸ್, ಸ್ಟವ್ನ ನೈಟ್ ಗಲೀಜಾಗಿತ್ತು. ನೋಡಿದ್ರೆ ನಾನು ಇದೆಲ್ಲ ಅಷ್ಟಲ್ಲ ಅವಳೇ ಕ್ಲೀನ್ ಮಾಡಿದ್ದು. ಇಲ್ಲೆಲ್ಲ ಇಟ್ಟಿದ್ದಾಳೆ ಬನ್ನಿ ನೋಡಿ ಫ್ರೆಂಡ್ಸ್. ಮೊಳಕೆ ಹುಳಿ ಕಾಳು ಕಟ್ಟಿ ಇಟ್ಟಿದ್ದಾಳೆ. ಇವತ್ತೇನಾರು ಮಾಡ್ತಾಳೋ ಏನೋ ಗೊತ್ತಿಲ್ಲ. ಇನ್ನೂ ಫ್ರೆಂಡ್ಸ್ ನಾನು ಲಂಚ್ ರೆಡಿ ಮಾಡ್ಕೊಳಕ್ಕೆ ಬಾಕ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ನೋಡೋದಲ್ಲ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.